ಹಾಯ್ ಎವ್ರಿವನ್, ನಾನು ಜ್ಯೋತಿ. ಸಾನ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬ್ರೆಡ್ ಪಕೋಡ. ತುಂಬ ರುಚಿಯಾಗಿರುತ್ತೆ. ಟೀ ಜೊತೆ, ಕಾಫಿ ಜೊತೆ ಚೆನ್ನಾಗಿರುತ್ತೆ. ತಡ ಮಾಡದೆ ಬ್ರೆಡ್ ಪಕೋಡ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ ಬ್ರೆಡ್ ತಗೊಂಡಿದ್ದೀನಿ. 1.5 ಬೌಲ್ನಷ್ಟು ಕಡಲೆ ಹಿಟ್ಟು, 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, ಖಾರದ ಪುಡಿ 1 ಸ್ಪೂನು, ಚಿಟಿಕೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಗಂಟಿಲ್ಲದೆ ಇರೋ ಥರ ಕಲಿಸ್ಕೋಬೇಕು. ಒಂದು 15 ನಿಮಿಷ ನೆನೆಯಲ್ಲಿ ಬಿಡೋಣ. ನಾನಿಲ್ಲಿ ಸ್ಟಫಿಂಗಿಗೆ ಬೇಯಿಸಿರೋ 3 ಆಲೂಗಡ್ಡೆ, ಸ್ವಲ್ಪ ಬಟಾಣಿ ಬೇಯಿಸಿರೋದು ತೊಗೊಂಡಿದ್ದೀನಿ. ಎಲ್ಲ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. 1 ಸ್ಪೂನ್ ಎಣ್ಣೆಯಲ್ಲಿ ಜೀರಿಗೆ 1 ಸ್ಪೂನು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿಕಾಯಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವು ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನು ಗರಂ ಮಸಾಲ, ಖಾರದ ಪುಡಿ 1/2 ಸ್ಪೂನು, ಹಾಗೆಯೇ ಆಲೂಗಡ್ಡೆ ಬಟಾಣಿ ಮ್ಯಾಶ್ ಮಾಡಿರೋದು ಸೇರಿಸಬೇಕು. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು. ಆಗಿದೆ, ಈಗ ಆರಲ್ಲಿ ಬಿಡೋಣ. ಬ್ರೆಡ್ಡನ್ನು ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಒಂದು ಬ್ರೆಡ್ಡನ್ನು 4 ಪೀಸ್ ಮಾಡ್ಕೋಬೇಕು. ಕಟ್ ಮಾಡಿರೋ ಪೀಸ್ ಮೇಲೆ ಏನು ಆಲೂಗಡ್ಡೆ ಬಟಾಣಿ ಸ್ಟಫಿಂಗ್ ರೆಡಿ ಮಾಡಿದ್ದೀವಿ ಅದನ್ನು ತುಂಬಬೇಕು. ನಾನು ಹೇಗೆ ತುಂಬ್ತಾ ಇದ್ದೀನಿ ಅದೇ ಥರ ನೀವು ತುಂಬಿ ರೆಡಿ ಮಾಡ್ಕೋಬೇಕು. ರೆಡಿಯಾಗಿರೋ ಸ್ಟಫಿಂಗ್ ಬ್ರೆಡ್ನ ಕಲಸಿಟ್ಟಿರೋ ಕಡಲೆ ಹಿಟ್ಟಿನಲ್ಲಿ ಎದ್ದು ಎಣ್ಣೆಯಲ್ಲಿ ಕರಿಬೇಕು. ಕಡಲೆ ಹಿಟ್ಟನ್ನು ನಾನು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿಟ್ಕೊಂಡಿದ್ದೀನೋ ಅದೇ ರೀತಿ ನೀವು ಕಲಸಿಟ್ಕೊಂಡಿರಬೇಕು. ಎಣ್ಣೆ ಕಾದಿದೆಯೋ ಇಲ್ಲ ಚೆಕ್ ಮಾಡಿಕೊಂಡು ಒಂದೊಂದಾಗಿ ಕರಿತಾ ಬರಬೇಕು. ಹಾಕಿದ ತಕ್ಷಣ ತಿರುವು ಹಾಕ್ಬಾರ್ದು. ಟೀ ಜೊತೆ, ಕಾಫಿ ಜೊತೆ ಟೀ ಕುಡಿತಾ ಬ್ರೆಡ್ ಪಕೋಡ ತಿಂತಾಯಿದ್ರೆ ಆಹಾ ಅದ್ಭುತ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ.
ಒಂದು ಪಕೋಡನೂ ಬಿಡ್ದೇ ಮಕ್ಕಳು ಖಾಲಿ ಮಾಡಿಬಿಡ್ತಾರೆ, ನಿಮಗೆ ಇರಲ್ಲ. ಕ್ರಿಸ್ಪಿಯಾಗಿರೋ ಬ್ರೆಡ್ ಪಕೋಡ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಹೆಚ್ಚಿನ ವಿಡಿಯೋಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಕೂಡ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಪ್ರೆಸ್ ಮಾಡಿ.